ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಗಿರೀಶ್ ಎನ್ ಇವರು ಬರೆದಂತಹ ಎಳೆಹರೆಯ ಮತ್ತು ಜಾಹೀರಾತು ಅನ್ನುವಂತಹ ಪಾಠದ ಲೇಖನದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಇದೀಗ ನಾವು ಗಿರೀಶ್ ಎನ್ ಇವರ ಪರಿಚಯವನ್ನು ನೋಡ್ತಾ ಹೋಗೋಣ. ಇಂಗ್ಲಿಷ್ ಸಾಹಿತ್ಯದಲ್ಲಿ MA ಪದವೀಧರರಾಗಿರುವಂತಹ ಗಿರೀಶ್ ಎನ್ ಇವರು ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಆಂಗ್ಲ ಭಾಷಾ ಪ್ರಾಧ್ಯಾಪಕರಾಗಿದ್ದಾರೆ. MPhil ಪದವಿಯನ್ನು ಪಡೆದು ಚಲನಚಿತ್ರದ ಸೈದ್ಧಾಂತಿಕ ವಿಶ್ಲೇಷಣೆ ನಡೆಸಿ ಡಾಕ್ಟರೇಟ್ ಪದವಿಗಾಗಿ ಸಂಶೋಧನೆಯನ್ನು ನಡೆಸಿದವರು. ಸಂವಹನ ಸಿದ್ಧಾಂತಗಳು, ಕಾಲ್ ಸೆಂಟರ್ ತರಬೇತಿ, ಅಂತರ್ಜಾಲದಲ್ಲಿ ಬೋಧನೆ ಇದು ಇವರ ಆಸಕ್ತಿಯ ಕ್ಷೇತ್ರಗಳು. ಕನ್ನಡ ಸಾಹಿತ್ಯ, ಸಿನಿಮಾ ಹಾಗೂ ರಂಗ ಚಳವಳಿಯಲ್ಲಿ ಹೆಚ್ಚಿನ ಪ್ರೀತಿ ಇವರಿಗಿದೆ. ಹಾಗೆ ಇಂಗ್ಲಿಷ್ ಭಾಷಾ ಸಾಹಿತ್ಯ, ಭಾಷಾ ವಿಜ್ಞಾನ ಇವರ ಬೋಧನೆಯ ಕ್ಷೇತ್ರಗಳು. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಎಳೆಹರೆಯ ಮತ್ತು ಜಾಹೀರಾತು ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ. ಹಾಗೆ ಎಳೆಹರೆಯ ಅನ್ನುವಂಥದ್ದು ಏನು ಅಂತಲೂ ಗೊತ್ತಿದೆ. ಎಳೆಹರೆಯ ಅಂದರೆ ಸಾಧಾರಣವಾಗಿ 11ರಿಂದ 20 ವರ್ಷದ ಒಳಗಿನ ಆ ಒಂದು ಹರೆಯವನ್ನು ಎಳೆಯ ಮನಸ್ಸುಗಳು ಅಂತ ಹೇಳ್ತೇವೆ. ಅಂದರೆ ಎಳೆಯ ಮನಸ್ಸುಗಳಿಗೆ ಯಾವುದಾದರೊಂದು ವಸ್ತು ಅಥವಾ ಯಾವುದೋ ಒಂದು ಬೇರೆ ರೀತಿಯ ಬಟ್ಟೆ ಇರ್ಬೋದು, TV ಇರ್ಬೋದು, ಮೊಬೈಲ್ ಇರ್ಬೋದು, ಇಂತಹ ಒಂದು ಜಾಹೀರಾತು ಏನಾದರೂ ಸಿಕ್ಕಿದರೆ ಅವ್ರಿಗೆ ಕಂಡು ಬಂದರೆ ಅದು ಬೇಕೇ ಬೇಕು ಅದನ್ನು ಅಪೇಕ್ಷಿಸುವಂತಹ ಒಂದು ಪ್ರಾಯ ಅದು ಎಳೆಹರೆಯ ಅಂದರೆ. ಈ ಎಳೆಹರೆಯದವರ ಮೇಲೆ ಜಾಹೀರಾತುಗಳು ಹೆಚ್ಚು, ಅಂದರೆ ಜಾಹೀರಾತುಗಳು ತುಂಬ ಸೆಳೆಯುವಂಥ ಒಂದು ಕಂಪನಿಗಳು ಜಾಹೀರಾತಿನ ಮುಖಾಂತರ ಈ ಒಂದು ಪ್ರಾಯದವರನ್ನು ಸೆಳೆಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತವೆ. ಇಂದು ಜಾಹೀರಾತುಗಳು ಜನಜೀವನದ ಒಂದು ಅಂಗವಾಗಿ ಹೋಗಿವೆ ಅಂತಲೂ ಹೇಳ್ಬೋದು. ಪತ್ರಿಕೆ ಇರ್ಬೋದು, ದೂರದರ್ಶನ ಇರ್ಬೋದು, ರೇಡಿಯೋ, ಬೀದಿ ಬದಿಯ ಗೋಡೆ, ಲೈಟ್ ಕಂಬ ಇವೆಲ್ಲ ಜಾಹೀರಾತುಗಳ ನಿವಾಸಗಳು. ದೂರದರ್ಶನದಲ್ಲಿ ಕಾರ್ಯಕ್ರಮಗಳಿಗಿಂತ ಜಾಹೀರಾತುಗಳದ್ದೇ ಸಿಂಹಪಾಲು. ನೀವು ನೋಡಿರ್ಬೋದು, ಯಾವುದೇ ಒಂದು ಪಿಕ್ಚರ್ ಆಗ್ತಾ ಇರುವಾಗ, ಸಿನಿಮಾ ಆಗ್ತಾ ಇರುವಾಗ ಅಥವಾ ಧಾರಾವಾಹಿ ಆಗ್ತಾ ಇರುವಾಗ ಒಂದು ಇಂಟ್ರೆಸ್ಟಿಂಗ್ ಇರುವಂಥ ಒಂದು ಏನಾದರೂ ವಿಷಯ ಇರುವಾಗ ಮಧ್ಯಕ್ಕೆ ಒಂದು ಜಾಹೀರಾತನ್ನು ತಿರುಗಿಸಿಬಿಡ್ತಾರೆ. ಕೆಲವೊಮ್ಮೆ ಈ ಸೀರಿಯಲ್ಗಳಿಗಿಂತ ಹೆಚ್ಚು ಜಾಹೀರಾತುಗಳೇ ಇರ್ತವೆ ಅಂತಲೂ ಹೇಳ್ತಾರೆ. ಸಿನಿಮಾದಲ್ಲಿಯೂ ಕೂಡ ಹೀಗೆ ಈ ದೂರದರ್ಶನಗಳಲ್ಲಿ ಕಾರ್ಯಕ್ರಮಗಳಿಗಿಂತ ಜಾಹೀರಾತುಗಳದ್ದೇ ಸಿಂಹಪಾಲಾಗಿರ್ತದೆ. ಉತ್ಪಾದಿಸುವಂಥ ವಸ್ತು ಜನತೆಗೆ ಮುಟ್ಟಿ ಲಾಭ ಗಳಿಸಬೇಕು ಅನ್ನುವಂಥ ಗುರಿಯಿಂದ ಉತ್ಪಾದಕರು ಜಾಹೀರಾತುಗಳಿಗೆ ಮೊರೆ ಹೋಗ್ತಾರೆ. ಗ್ರಾಹಕರು ವಸ್ತುಗಳ ಗುಣ ಅವಗುಣಗಳನ್ನು ವಿಮರ್ಶಿಸದೆ ಭ್ರಮೆಗೆ ಒಳಗಾಗಿ ವಸ್ತುಗಳನ್ನು ಕೊಂಡುಕೊಂಡು ಮೋಸ ಹೋಗ್ತಾರೆ. ಅಂದರೆ ಯಾವುದೋ ಒಂದು ವಸ್ತು ಚೆಂದ ಕಾಣ್ತದೆ, ಕೆಲವೊಮ್ಮೆ ನೀವು ಯೋಚನೆ ಮಾಡಿ, ಆನ್ಲೈನ್ ಖರೀದಿಯನ್ನು ನೀವು ಮಾಡಿ ಮೋಸ ಹೋಗಿದ್ದಿರ್ಬೋದು. ಅಲ್ಲಿ ಯಾವುದೋ ಕಲರ್ ಇರ್ತದೆ, ಅಥವಾ ಒಂದು ಬಟ್ಟೆ ಅಂಗಡಿಗೆ ಹೋಗಿ ಅಲ್ಲಿ ಎಷ್ಟೋ ಬೇರೆ ಬೇರೆ ರೀತಿಯ ಬಣ್ಣದ ಬೆಳಕುಗಳನ್ನು ಹಾಕಿರ್ತಾರೆ. ಅಲ್ಲಿಗೆ ಕಂಡಂತಹ ಅವರು ತೋರಿಸಿದಂಥ ಬಟ್ಟೆಗಳು ಬಹಳ ಚೆಂದ ಆಗಿರ್ತದೆ. ಆದರೆ ಹೊರಗೆ ಬಂದು ಅಥವಾ ಮನೆಗೆ ಬಂದು ನೋಡುವಾಗ ನಿಮಗೆ ಗೊತ್ತಾಗ್ತದೆ, ನೀವು ಮೋಸ ಹೋಗಿರುವಂಥದ್ದು ಗೊತ್ತಾಗ್ತದೆ. ಹೀಗೆ ಈ ಜಾಹೀರಾತುಗಳು ವಸ್ತುಗಳಿಗೆ ಸೂಕ್ತ ಮಾರುಕಟ್ಟೆಗಳನ್ನು ಸೃಷ್ಟಿಸ್ತವೆ. ಇಂತಹ ಜಾಹೀರಾತುಗಳಿಗೆ ಎಳೆಯ ಮನಸ್ಸುಗಳು ಹೇಗೆ ಬಲಿಯಾಗ್ತಾ ಇವೆ ಅನ್ನುವಂಥದ್ದನ್ನು ಈ ಲೇಖನ ಚರ್ಚಿಸ್ತದೆ. ಸೃಜನಶೀಲ ಕ್ರೀಡೆಗಳಿಂದ ಎಳೆಹರೆಯದವರು ದೂರವಾಗ್ತಾ ಇದ್ದಾರೆ. ಅಂದರೆ ಯಾರೂ ಕೂಡ ಆಟದ ಮೈದಾನಕ್ಕೆ ಬರ್ತಾ ಇಲ್ಲ, ಗ್ರೌಂಡಿಗೆ ಬರ್ತಾ ಇಲ್ಲ. ಎಲ್ಲ TVಯ ಎದುರಿಗೆ ಅಥವಾ ಮೊಬೈಲ್ನ ಎದುರಿಗೆ ಕೂತ್ಕೊಂಡಿರ್ತಾರೆ. ಇದರಿಂದ ನಾವು ವಿದ್ಯಾರ್ಥಿಗಳನ್ನು, ನಿಮ್ಮಲ್ಲೇ ಕೇಳ್ತಾ ಇರುವಂಥ ವಿದ್ಯಾರ್ಥಿಗಳು ಇರ್ಬೋದು, ಯಾರು ಕೂಡ ಇನ್ನೊಬ್ಬರ ಹತ್ತಿರ ಮಾತನಾಡಲಿಕ್ಕೂ ಹೋಗುವುದಿಲ್ಲ, ಸಂಬಂಧವೂ ಬೇಡ, ಕುಟುಂಬವೂ ಬೇಡ ಅವರಿಗೆ. ಬರೀ ಒಂದು ಮೊಬೈಲ್ ಇದ್ದರೆ ಸಾಕು ಅಥವಾ TV ಇದ್ದರೆ ಸಾಕು, ಮನೆ ಒಳಗೇ ಕೂತ್ಕೊಂಡು ಬಿಡ್ತಾರೆ. ಕೂತ್ಕೊಂಡು ಬೊಜ್ಜು ಬೆಳೀತಾ ಇದೆ ಮಕ್ಕಳಲ್ಲಿ. ಒಂದು ಆಲೋಚನಾ ಶಕ್ತಿಯೇ ಇಲ್ಲ, ಸಂಬಂಧಗಳ ಗುರುತು
ಇರುವುದಿಲ್ಲ. ಹಾಗಾಗಿ ಇಂತಹ ಒಳಗೆ ಕೂತಿರುವಂತಹ ಜಾಹೀರಾತುಗಳ ಭ್ರಮೆಯಲ್ಲಿ ತೇಲ್ತಾ ಇರುವಂತಹ ವಿದ್ಯಾರ್ಥಿಗಳನ್ನು ಹೊರಗಡೆ ಬರುವಂತಹ ಸೆಳೆಯುವಂತಹ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಈ ಲೇಖನ ಕೊಡ್ತದೆ ನಮಗೆ. ವಿದ್ಯಾರ್ಥಿಗಳೇ, ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ 3 ಪ್ರಶ್ನೆಗಳು ಬರ್ತವೆ. ಮೊದಲ ಪ್ರಶ್ನೆ ನೋಡಿ, ಎಳೆಹರೆಯದವರ ಮೇಲೆ ಜಾಹೀರಾತು ಹೇಗೆ ಪ್ರಭಾವ ಬೀರುತ್ತದೆ ಚರ್ಚಿಸಿ. ಎರಡನೇ ಪ್ರಶ್ನೆ, ಜಾಹೀರಾತುಗಳು ಕೊಳ್ಳುಬಾಕ ಸಂಸ್ಕೃತಿಯನ್ನು ಹುಟ್ಟುಹಾಕುತ್ತಿವೆ ಎಂಬ ಲೇಖಕರ ಮಾತನ್ನು ಸಮರ್ಥಿಸಿ. ಮೂರನೇ ಪ್ರಶ್ನೆ, ಯುವಜನತೆಯ ವ್ಯಕ್ತಿತ್ವದ ಮೇಲೆ ಜಾಹೀರಾತುಗಳು ಉಂಟು ಮಾಡುವ ಪರಿಣಾಮಗಳು ಏನು. ಹಾಗೆ 3 ಟಿಪ್ಪಣಿ ಇದೆ ನೋಡಿ. ಯುವಜನತೆ ಮತ್ತು ಜಾಹೀರಾತು, ಎರಡನೇದು ಜಾಹೀರಾತುಗಳು, ಮೂರನೇದು ಜಾಹೀರಾತು ಲಿಂಗ ತಾರತಮ್ಯ. ಈ ವಿಷಯದ ಕುರಿತು ಪ್ರಶ್ನೆಗಳನ್ನು ನೀವು ಗಮನಿಸಬೇಕು. ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಪಾಠ ಮಾಡುವಾಗ ಇಲ್ಲೇ ಹೇಳ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಜಾಹೀರಾತುಗಳು ಯಾವ ಉತ್ಪನ್ನಗಳು ಎಳೆಹರೆಯದವರನ್ನು ಆಕರ್ಷಿಸುವಂತಹ ಮೂಲವಾಗಿದೆ ಅನ್ನೋದನ್ನು ನಾವೀಗ ನೋಡಬೇಕು. ಮಾರುಕಟ್ಟೆ ವಿಸ್ತರಣೆಯ ಒಂದು ಅವಿಭಾಜ್ಯ ಅಂಗವಾದ ಜಾಹೀರಾತುಗಳು ಎಳೆಹರೆಯದ ಮನಸ್ಸುಗಳ ಮೇಲೆ ಗಾಢವಾದ ಪರಿಣಾಮವನ್ನು ಬೀರುತ್ತಿವೆ. ಸಾಧಾರಣವಾಗಿ ಹೈಸ್ಕೂಲ್ನ ಆ ಪ್ರಾಯ ಇದೆ ನೋಡಿ, ಪ್ರೌಢಶಾಲಾ ಹಂತದ ಆ ಎಳೆಯ ಹರೆಯದ ಮನಸ್ಸುಗಳು ಇವೆ ನೋಡಿ, ಈ ಮನಸ್ಸುಗಳೇ ಹೆಚ್ಚಾಗಿ ಜಾಹೀರಾತುಗಳ ಆಕರ್ಷಣೆಗೆ ಒಳಗಾಗುವಂಥದ್ದು. ಹಾಗಾಗಿ ಈ ಎಳೆಹರೆಯ ಮಾರುಕಟ್ಟೆ ವಿಸ್ತರಣೆ, ಒಂದು ಮಾರುಕಟ್ಟೆಯಲ್ಲಿ ತಯಾರಾಗುವಂತಹ ಒಂದು ವಸ್ತು ಮತ್ತಷ್ಟು ಜನರು ಖರೀದಿ ಮಾಡಬೇಕಂದ್ರೆ ಈ ಮಾರುಕಟ್ಟೆ ವಿಸ್ತರಣೆ ಆಗಬೇಕಾಗ್ತದೆ. ಇದಕ್ಕೆ ಮುಖ್ಯವಾದಂಥ ಮಾರುಕಟ್ಟೆಯ ವಿಸ್ತರಣೆಗೆ ಮುಖ್ಯವಾಗಿ ಇರುವಂತಹ ಈ ಜಾಹೀರಾತು, ಇದು ಎಳೆಹರೆಯದ ಮನಸ್ಸುಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಹಾಗೆ ಭಾರತದ ಜನಸಂಖ್ಯೆಯಲ್ಲಿ 25%ಕ್ಕಿಂತಲೂ ಹೆಚ್ಚು ಎಳೆಹರೆಯದವರು ಇದ್ದಾರೆ. ಭಾರತದಲ್ಲಿರುವಂತಹ ಈ ಜನಸಂಖ್ಯೆ ನಿಮಗೆ ಎಷ್ಟು ಕೋಟಿ ಇದೆ ಅಂತ ಗೊತ್ತಿದೆ, ಸಾಧಾರಣವಾಗಿ 145 ದಾಟ್ತಾ ಇದೆ. ಈ ಒಂದು ಜನಸಂಖ್ಯೆಯಲ್ಲಿ 25%ಕ್ಕಿಂತಲೂ ಹೆಚ್ಚು ಎಳೆಹರೆಯದವರೇ ಇದ್ದಾರೆ. ಹಾಗಾಗಿ ಇವರೇ ಮಾರುಕಟ್ಟೆಗೆ ಅತಿ ದೊಡ್ಡ ಗ್ರಾಹಕರಾಗಿ ಇರ್ತಾರೆ. ಈ ಒಂದು ವರ್ಗವನ್ನು, ಎಷ್ಟು ಪರ್ಸೆಂಟೇಜ್ ಇರುವಂತಹ ಈ ಎಳೆಹರೆಯದವರನ್ನು ತನ್ನತ್ತ ಸೆಳೆಯಲಿಕ್ಕಾಗಿ ಈ ಕಂಪನಿಗಳವರು, ಬಹುರಾಷ್ಟ್ರೀಯ ಕಂಪನಿಗಳು ಇರ್ಬೋದು ಅಥವಾ ಯಾವುದೇ ಒಂದು ಕಂಪನಿಗಳಿರ್ಬೋದು, ಅವರ ಈ ಉತ್ಪನ್ನಗಳ ಕಡೆಗೆ ಹೇಗಾದರೂ ಮಾಡಿ ಈ ಎಳೆಹರೆಯದವರನ್ನು ಆಕರ್ಷಿಸಬೇಕು ಅನ್ನುವ ಕಾರಣಕ್ಕಾಗಿ ಪ್ರಿಂಟ್ ಇರ್ಬೋದು, ಮುದ್ರಣ ಇರ್ಬೋದು, ದೃಶ್ಯ ಇರ್ಬೋದು, ಅಂತರ್ಜಾಲ ಇರ್ಬೋದು, ಹೀಗೆ ಇನ್ನಿತರ ಸಮೂಹ ಮಾಧ್ಯಮಗಳನ್ನು ಯಥೇಚ್ಛವಾಗಿ ಬಳಸುತ್ತಿವೆ. ಅಂದರೆ ಎಲ್ಲಿ ನೋಡಿದರೂ ಕೂಡ ಕಂಪನಿಗಳ ಅಡ್ವರ್ಟೈಸನ್ನೇ ನಾವು ಕಾಣ್ತೇವೆ. ಯಾವುದೂ ಇರ್ಬೋದು, ಎಲ್ಲಿ ಹೋದರೂ ಕೂಡ ಮೊಬೈಲ್ನಿಂದ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು ಅಥವಾ ಏನೇ ಒಂದು ಯೂಟ್ಯೂಬ್ಗಳ ಮುಖಾಂತರ, ಅಂದರೆ ಅಂತರ್ಜಾಲದ ಮುಖಾಂತರ, ಇವುಗಳ ಮುಖಾಂತರ ಈ ಎಳೆಹರೆಯದವರನ್ನು ಆಕರ್ಷಿಸಲಿಕ್ಕೆ ಈ ಜಾಹೀರಾತನ್ನು ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ. ಅಂದರೆ ಜಾಹೀರಾತನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಆರ್ಥಿಕ ಉದಾರೀಕರಣದಿಂದ ಭಾರತದಲ್ಲಿ ಗ್ರಾಹಕನ ಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿದೆ. ವಿಶೇಷವಾಗಿ ಎಳೆಹರೆಯದವರಲ್ಲಿಯೂ ಕೂಡ ಕೊಳ್ಳುವ ಮತ್ತು ಕೊಳ್ಳುವಿಕೆಯನ್ನು ಪ್ರಭಾವಿಸುವಂಥ ಸಾಮರ್ಥ್ಯ ಬೆಳೀತಾ ಇದೆ. ಆಟಿಕೆಗಳಿರ್ಬೋದು, ಬಟ್ಟೆ ಬರೆ ಇರ್ಬೋದು, ಕಾಂತಿವರ್ಧಕಗಳು ಇರ್ಬೋದು, ಎಲೆಕ್ಟ್ರಾನಿಕ್ ಪರಿಕರಗಳಿರ್ಬೋದು, ಆಹಾರ ಪದಾರ್ಥಗಳು ಇರ್ಬೋದು. ಉದಾಹರಣೆಗೆ ಅದೇ ಆಟ ಸಾಮಾನುಗಳು ಕೂಡ, ಹಾಗೆ ಬಟ್ಟೆ ಬರೆಗಳು ಇರ್ಬೋದು, ಕಾಂತಿವರ್ಧಕ ಅಂದರೆ ಮೇಕಪ್ ಸಾಮಾನುಗಳು ಇರ್ಬೋದು, ಇವುಗಳೆಲ್ಲವುಗಳು, ಎಲೆಕ್ಟ್ರಿಕ್ ಪರಿಕರಗಳು ಇರ್ಬೋದು, ಇವುಗಳೆಲ್ಲ ಪರಿಕರ ಅಂದರೆ ಸಾಮಗ್ರಿಗಳು, ಇವುಗಳೆಲ್ಲವನ್ನು, ಅದರಲ್ಲಿಯೂ ಮುಖ್ಯವಾಗಿ ಆಹಾರ ಪದಾರ್ಥಗಳು, ಈ ಜಂಕ್ ಫುಡ್ ಇದೆ ನೋಡಿ, ಇವುಗಳು, ಹಾಗೆ ಅದರ ಜೊತೆಯಲ್ಲಿ ಬೇರೆ ಇನ್ನಿತರ ಉತ್ಪನ್ನಗಳು ಕೂಡ ಎಳೆಹರೆಯದವರ ಆಕರ್ಷಣೆಯ ಮೂಲವಾಗಿದೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಈ ಎಳೆಹರೆಯದವರನ್ನು ಕಂಪನಿಗಳು ಆಕರ್ಷಿಸುವಂತಹ ಜಾಹೀರಾತುಗಳನ್ನು ಹಾಕಿರುವ ಕಾರಣ ಈ ಒಂದು ಎಳೆಹರೆಯದವರು, ನಿಮ್ಮಲ್ಲೇ ಗಮನಿಸಿರ್ಬೋದು ವಿದ್ಯಾರ್ಥಿಗಳು ಅಥವಾ ಯಾವುದೋ ಒಂದು ಕುಟುಂಬದಲ್ಲಿ ಇರುವಂತಹ ಪೋಷಕರಿಗಿಂತ ಯಾವುದೇ ಒಂದು ವಸ್ತುವನ್ನು ಆ ಮನೆಯಲ್ಲಿರುವಂತಹ
ಮಕ್ಕಳು ಅದನ್ನು ಕೊಳ್ತಾರೆ ಅಥವಾ ಕೊಳ್ಳಬೇಕು, ಯಾವುದೋ ಒಂದು ವಸ್ತು ತೆಗೆದುಕೊಳ್ಬೇಕು ಅಂತ ಅಪ್ಪ ಅಮ್ಮ ಹೇಳುವಾಗ ಇವರು ಯಾವ ಕಂಪನಿಯ ಯಾವ ಬ್ರ್ಯಾಂಡ್ನ ಉತ್ಪನ್ನಗಳನ್ನು ತೆಗೆದುಕೊಳ್ಬೇಕು ಅಂತ ಇವರೇ ಹೇಳಿಬಿಡ್ತಾರೆ. ಇಂತಹ ಒಂದು ಯಾವುದಿರ್ಬೋದು, ಸಾಧಾರಣವಾಗಿ ಮೊಬೈಲ್ ಫೋನ್, ಕಂಪ್ಯೂಟರ್, ಕಾರ್ ಅಥವಾ ಇನ್ಯಾವುದೇ ವಸ್ತುಗಳಿರ್ಬೋದು, ಅದನ್ನು ನಿರ್ಧರಿಸುವಂಥ ಯಾವ ಕಂಪನಿಯದು ಯಾವ ವಸ್ತುವನ್ನು ನಾವು ತೆಗೆದುಕೊಳ್ಬೇಕು, ಯಾವ ಕಂಪನಿಯ ಮೊಬೈಲ್ ತಗೊಳ್ಬೇಕು, ಯಾವ ಕಂಪನಿಯ ಕಾರ್ ತಗೊಳ್ಬೇಕು, ಹೀಗೆ ಯಾವ ಕಂಪನಿಯ ಕಂಪ್ಯೂಟರ್ ತಗೊಳ್ಬೇಕು, ಹೀಗೆ ಇದೆಲ್ಲವನ್ನು ಪೋಷಕರದು ಹಣ ಮಾತ್ರ. ಪೋಷಕರನ್ನು ನಿರ್ಧರಿಸಲಿಕ್ಕೆ ಬಿಡುವುದಿಲ್ಲವ ಇಂದಿನ ಅವರ ಮಕ್ಕಳು. ಹಾಗಾಗಿ ಈ ಮಕ್ಕಳು ಅಂದರೆ ಮಕ್ಕಳಿಗೆ ಆ ಉತ್ಪನ್ನದ ಯಾವ ಕಂಪನಿಯಿಂದ ಉತ್ಪಾದಿಸಲ್ಪಟ್ಟಂತಹ ಉತ್ಪನ್ನ ಇರ್ತದೆ ನೋಡಿ, ಅದ್ರ ಬಗ್ಗೆಗಿನ ಎಲ್ಲ ಮಾಹಿತಿಗಳನ್ನು ಈ ಎಳಹರೆಯದವರು ಹೆಚ್ಚಾಗಿ ಸಂಗ್ರಹಿಸ್ತಾರೆ. ಅದು ಸಂಗ್ರಹಿಸೋದು ಎಲ್ಲಿಂದ? ಮಾಧ್ಯಮಗಳಲ್ಲಿ ಪ್ರಸಾರವಾಗುವಂಥ ಜಾಹೀರಾತುಗಳಿಂದ. ಮಾಧ್ಯಮಗಳು ಸುದ್ದಿ ಮತ್ತು ಮನೋರಂಜನೆಗಿಂತ ಹೆಚ್ಚಾಗಿ ಈ ಉತ್ಪನ್ನಗಳ ಒಂದು ಬ್ರ್ಯಾಂಡ್ ರಾಯಭಾರಿಯಾಗಿ ಯಾವ ಬ್ರ್ಯಾಂಡ್ ಬೇಕು ಅಂತ ಮಕ್ಕಳು ಹೇಳ್ತಾರೆ ನೋಡಿ, ಇಂಥ ಕಂಪನಿದು ಇಂಥ ಬ್ರ್ಯಾಂಡ್ಗಳು ಒಳ್ಳೆಯದು ಅಂತ. ಅದೇ ಟಿ ವಿಯಲ್ಲಿ ಬರುವಂತಹ, ಮಾಧ್ಯಮಗಳಲ್ಲಿ ಬರುವಂತಹ ಜಾಹೀರಾತೇ ಹೆಚ್ಚಾಗಿರ್ತದೆ. ಬೇರೆ ಮನೋರಂಜನೆಗಿಂತ ಜಾಹೀರಾತುಗಳೇ ಮುಖ್ಯವಾಗಿ ಬಿಡ್ತದೆ. ಚಂದದ ಮಕ್ಕಳು ಇರುವಂಥದ್ದು ಇರ್ಬೋದು, ಅಥವಾ ಒಂದು ಫ್ಯಾಮಿಲಿಯ ಚಂದದ ಫೋಟೋಗಳು ಅಥವಾ ವಿಡಿಯೋಗಳನ್ನು ನೀವು ಗಮನಿಸಿರ್ಬೋದು. ಅಂತೂ ಇಂತಹ ವಸ್ತುಗಳನ್ನು ನೀವು ತೆಗೆದುಕೊಂಡ್ರೆ ನಿಮ್ಮ ಜೀವನ ಶೈಲಿ ಬಹಳಷ್ಟು ಬೆಳೀತದೆ ಅನ್ನುವಂತಹ ಒಂದು ಆಕರ್ಷಣೆಯನ್ನು ಆ ಕಂಪನಿಗಳು ಉಂಟು ಮಾಡ್ತವೆ. ಹೀಗೆ ನಂಬಿಸುವಂತಹ ಕೆಲಸಗಳನ್ನು ಈ ಜಾಹೀರಾತುಗಳು ಮಾಡ್ತವೆ. ಜೀವನವೆಂದರೆ ಹೆಚ್ಚು ಹೊಸ ಉತ್ಪನ್ನಗಳ ಉಪಭೋಗವಾಗಿದೆ ಅನ್ನುವಂಥ ಒಂದು ಭ್ರಮೆಯನ್ನು ಸೃಷ್ಟಿಸುವಂತಹ ಈ ಒಂದು ಸಂಸ್ಕೃತಿಗೆ ಸೃಷ್ಟಿಸಲಾಗಿದ್ದು, ಈ ಉಪಭೋಗಿ ಸಂಸ್ಕೃತಿಗೆ ಎಳೆಹರೆಯದವರು ಮಾತ್ರ ಅಲ್ಲ, ಅವರ ಪೋಷಕರೂ ಕೂಡ ಸುಲಭವಾಗಿ ತುತ್ತಾಗ್ತಾ ಇದ್ದಾರೆ. ಇನ್ನು ಉತ್ಪನ್ನಗಳೇ ಜೀವನ ಶೈಲಿ ಅಂದರೆ, ಈ ಯಾವುದೇ ಒಂದು ಕಂಪನಿಯ ಜಾಹೀರಾತುದಾರರು ಈ ಎಳೆ ವಯಸ್ಸಿನವರನ್ನು ಹೆಚ್ಚಾಗಿ ಆಕರ್ಷಿಸುವಂಥ ಕೆಲಸವನ್ನು ಮಾಡ್ತಾ ಇರುವುದರಿಂದ, ಅದು ಮೂಲ ಉದ್ದೇಶವೇ ಅವರದ್ದು ಎಳೆಹರೆಯದವರನ್ನು ಆಕರ್ಷಿಸುವಂಥದ್ದು. ಹಾಗಾಗಿ ತಾವು ತಯಾರಿಸುವಂತಹ ಉತ್ಪನ್ನಗಳು ಅವರ ಜೀವನದ ಅವಿಭಾಜ್ಯ ಅಂಗಗಳು ಅನ್ನುವ ರೀತಿಯಲ್ಲಿ ಅವರನ್ನು ಆಕರ್ಷಿಸ್ತಾರೆ. ಈ ಎಳೆಹರೆಯದವರು ಬೆಳಿಗ್ಗೆ ಎದ್ದಾಗ ಶುರು ಮಾಡುವಂತಹ ಟೂತ್ ಪೇಸ್ಟಿನಿಂದ ಹಿಡಿದು ಅಥವಾ ಸೋಪ್ನಿಂದ ಹಿಡಿದು ಶ್ಯಾಂಪು, ಬಾಡಿ ಸ್ಪ್ರೇ, ಟೀ ಶರ್ಟ್, ಜೀನ್ಸ್, ಶೂ, ಲಂಚ್ ಬಾಕ್ಸ್, ಜಾಮೆಟ್ರಿ ಬಾಕ್ಸ್, ಟಾಯ್ಸ್, ಸ್ಟಿಕ್ಕರ್ಸ್ ಇತ್ಯಾದಿ ಕೂಡ ನೀವು ಆ ಮಕ್ಕಳನ್ನು ಗಮನಿಸಿ. ಒಂದು ಮಾಲ್ ಇರ್ಬೋದು ಅಥವಾ ಬೇರೆ ಇದರಲ್ಲಿ ಇರ್ಬೋದು, ಆನ್ಲೈನ್ ಖರೀದಿಯಲ್ಲಿ ಇರ್ಬೋದು, ಅವರು ಎಷ್ಟು ಆಕರ್ಷಿತರಾಗಿರ್ತಾರೆ ಅಂದರೆ ಅವರಿಗೆಲ್ಲವೂ ಗೊತ್ತಿರ್ತದೆ. ಇಂತಹ ಕಂಪನಿಗಳದ್ದು ಇಂಥ ಇಷ್ಟೆಷ್ಟು ಒಳ್ಳೆಯದು ಬರ್ತದೆ, ಯಾವ ಕಂಪನಿಯ ಬ್ರ್ಯಾಂಡ್ ಯಾವುದು ಒಳ್ಳೆಯದು ಬರ್ತದೆ ಅನ್ನುವಂಥದ್ದು ಅವರಿಗೆ ಗೊತ್ತಿರ್ತದೆ. ಅದೆಲ್ಲ ತಮ್ಮ ಜೀವನದ ಅಂಗ ಅಂತಲೇ ತಿಳ್ಕೊಂಡಿರ್ತಾರೆ. ಹಾಗಾಗಿ ಅಂದರೆ ಸುಲಭವಾಗಿ ನಂಬಿಸಲಿಕ್ಕೆ ಆಗುವಂಥದ್ದು, ಸುಲಭವಾಗಿ ಭ್ರಮೆಗೆ ಒಳಗಾಗುವವರೇ ಈ ಎಳಹರೆಯದವರು. ಹಾಗಾಗಿ ಅವರು ಸೇವಿಸುವಂಥ ಪ್ರತಿಯೊಂದು ಆಹಾರವೂ ಕೂಡ ಜಾಹೀರಾತಿನಿಂದಲೇ ಪ್ರಭಾವಿತಗೊಂಡಿರ್ತಾರೆ ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾರೆ. ಮುಂದೆ, ಉತ್ಪನ್ನಗಳು ಜೀವನದ ಕಪಟ ಮಾನದಂಡ. ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಈ ರೂಪದರ್ಶಿಗಳು ಜಾಹೀರಾತು ಮಾಡುವಂತಹ, ಜಾಹೀರಾತಲ್ಲಿ ಉತ್ಪನ್ನವನ್ನು ತೋರಿಸುವಂತಹ ರೂಪದರ್ಶಿಗಳು ಇರ್ತಾರೆ ನೋಡಿ, ಅವರು ಹಿಡಿದುಕೊಂಡಿರುವಂತಹ ವಸ್ತು ಅಥವಾ ಅವರು ಹೊರಗೆ ಅದನ್ನು ಜಾಹೀರಾತು ಪಡಿಸುವಾಗ, ಆ ವಸ್ತುವಿನ ಕುರಿತು ಜಾಹೀರಾತನ್ನು ಕೊಡುವಾಗ ಈ ಎಳೆಹರೆಯದವರ ಮೇಲೆ ಗಾಢವಾದಂತಹ ಪರಿಣಾಮವನ್ನು ಬೀರುವ ಹಾಗೆ ಮಾಡ್ತಾರೆ ಅವರು. ಅಂದರೆ ಒಂದು ಉತ್ಪನ್ನ ನಿಮ್ಮ ಮನೆಯಲ್ಲಿ ಇದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ನೀವು ಆ ಉತ್ಪನ್ನವನ್ನು ಅಳವಡಿಸಿಕೊಂಡ್ರೆ ಅಥವಾ ಉಪಯೋಗಿಸ್ತಾ ಇದ್ದರೆ, ನಿಮ್ಮ ಸಾಮಾಜಿಕವಾಗಿ ನಿಮಗೆ ಒಂದು ಅಂತಸ್ತಿದೆ, ನಿಮಗೊಂದು ಸ್ಥಾನ ಇದೆ
ಅಂದರೆ ಇಂಥದ್ದನ್ನು ಒಂದು ಆ ಉತ್ಪನ್ನಗಳು ಒಂದು ಸಾಮಾಜಿಕ ಆರ್ಥಿಕ ಮಟ್ಟದ ಮಾನದಂಡವಾಗಿ ಕೆಲಸ ಮಾಡ್ತದೆ ಅನ್ನುವ ರೀತಿಯಲ್ಲಿ ಇವರು ಬಿಂಬಿಸಿ ಬಿಡ್ತಾರೆ. ಇಂತಹ ಉತ್ಪನ್ನವನ್ನೇ, ಇಂತಹ ಆಹಾರವನ್ನೇ ಸೇವಿಸಬೇಕು ಅಂದರೆ ಕೆಲವೊಮ್ಮೆ ಹೇಳ್ತಾರೆ, ಇಂತಹ ಆಹಾರವನ್ನು ತಿನ್ನಲಿಲ್ವೇ ನಿಮ್ಮ ಜೀವನ ವ್ಯರ್ಥ ಅಂತ, ಇಂತಹ ಕಾರಿನಲ್ಲಿ ಹೋಗಲಿಲ್ಲವೇ ನಿಮ್ಮ ಜೀವನ ವ್ಯರ್ಥ, ಇಂಥದ್ದೆಲ್ಲ, ಇಂತಹ ಕಾಂತಿವರ್ಧಕಗಳನ್ನು ಹಾಕಲಿಲ್ವೇ, ಅಥವಾ ಮೊಡವೆಯದ್ದಿರ್ಬೋದು ಅಥವಾ ಕಪ್ಪು ಬಣ್ಣದ್ದು ಇರ್ಬೋದು. ಇದನ್ನು ಸುಲಭವಾಗಿ ಇಂತಹ ಉತ್ಪನ್ನಗಳನ್ನು ನೀವು ಉಪಯೋಗಿಸುವುದರ ಮೂಲಕ ಹೀಗೆ ಆಗಬಹುದು ಅನ್ನೋದನ್ನು ಆ ಕಂಪನಿಗಳ ರೂಪದರ್ಶಿಗಳೇ ಈ ಮಕ್ಕಳನ್ನು ಭ್ರಮೆಗೆ ಒಳಪಡಿಸ್ತಾರೆ. ಹಾಗಾಗಿ ಈ ವಸ್ತುಗಳನ್ನು ಉಪಯೋಗಿಸಿದರೆ ಮಾತ್ರ ಸಾಮಾಜಿಕವಾಗಿ ತಮಗೆ ಒಂದು ಸ್ಥಾನ ಇದೆ ಅನ್ನುವಂಥ ಭ್ರಮೆಯ ಬದುಕನ್ನು ತಮ್ಮದಾಗಿಸಿಕೊಳ್ಳುವಲ್ಲಿ ಈ ಜಾಹೀರಾತಿನ ಪ್ರಭಾವ ನಿಚ್ಚಳವಾಗಿದೆ, ಅಂದರೆ ಹೇರಳವಾಗಿದೆ. ಮುಂದೆ ಮಾಧ್ಯಮಗಳಲ್ಲಿ ಜಾಹೀರಾತುಗಳನ್ನು ಜೋಡಿಸುವಂತಹ ತಂತ್ರ. ಇನ್ನು ಎಳಹರೆಯದವರಲ್ಲಿ ಒಂದು ಕಂಪನಿಯು ಉತ್ಪಾದಿಸುವಂತಹ ಆ ಒಂದು ವಸ್ತುಗಳು ಅಥವಾ ಆ ಸರಕುಗಳು ಆ ಎಳೆಹರೆಯದವರ ಜೀವನದಲ್ಲಿ ಇರಲೇಬೇಕು ಅನ್ನುವಂಥ ಅತ್ಯವಶ್ಯಕ ಅನ್ನುವಂಥ ಒಂದು ಸಂದೇಶವನ್ನು ಈ ಜಾಹೀರಾತುಗಳು ಕೊಡ್ತವೆ. ಸಾಧಾರಣವಾಗಿ ಜಾಹೀರಾತುಗಳು ಕಾರ್ಯಕ್ರಮಕ್ಕಿಂತ ಮೊದಲು, ಮಧ್ಯ ಅಥವಾ ಕೊನೆಯಲ್ಲಿ ಪ್ರಸಾರವಾಗ್ತದೆ. ಮಾತ್ರವಲ್ಲದೆ ಕಾರ್ಯಕ್ರಮದ ಒಂದು ಸಾವಯವ ಭಾಗದಂತೆ ವಿಶಿಷ್ಟವಾಗಿ ಜೋಡಣೆಗೊಂಡು ಕಾಣಸಿಗ್ತವೆ. ಉದಾಹರಣೆಗೆ ಹಲವಾರು ಧಾರಾವಾಹಿಗಳಲ್ಲಿ ಹಾಗೂ ರಿಯಾಲಿಟಿ ಶೋಗಳಲ್ಲಿ ಬಳಕೆಯಾಗುವಂಥ ನಿರ್ದಿಷ್ಟ ಉದ್ಯಮದ ತಂಪು ಪಾನೀಯಗಳಿರ್ಬೋದು, ತಿಂಡಿ ತಿನಿಸುಗಳಿರ್ಬೋದು, ಕ್ರಿಕೆಟ್ ಆಟದಲ್ಲಿ ಬಳಕೆಯಾಗುವಂಥ ಪರಿಕರಗಳಿರ್ಬೋದು, ಆಟಗಾರರು ಧರಿಸುವಂಥ ದಿರಿಸುಗಳು ಅಂದರೆ ಬಟ್ಟೆಗಳು ಇರ್ಬೋದು, ಉಡುಪುಗಳಿರ್ಬೋದು. ಮೊನ್ನೆ ನೀವು ಗಮನಿಸಿರ್ಬೋದು, ಮೊನ್ನೆ ಒಂದು ಕ್ರಿಕೆಟ್ ಆದಾಗ ಎಲ್ಲರೂ ಕೂಡ ಎಲ್ಲ ಎಳೆಹರೆಯದವರು ಆ ಟೀ ಶರ್ಟನ್ನು ಹಾಕ್ಕೊಂಡಿದ್ರು ನೋಡಿ. ಅಂದರೆ ಅವರನ್ನು ಬೇಗ ಭ್ರಮೆಗೆ ಒಳಪಡಿಸಬಹುದು. ಹಾಗೆ ಅದೇ ವಿಜೇತರಿಗೆ ನೀಡಲಾಗುವಂಥ ಯಾವುದೋ ಒಂದು ಇದರಲ್ಲಿ ವಿಜೇತರಿಗೆ ಕೊಡುವಂಥ ಬಹುಮಾನ ಇರ್ಬೋದು, ಉಡುಗೊರೆ ಇರ್ಬೋದು, ಈ ರೀತಿಯ ಬ್ರಾಂಡ್ ನಿಯೋಜನೆಯ ಮೂಲಕ ಎಳೆಹರೆಯದವರಲ್ಲಿ ಒಂದು ಜೀವನ ವಿಧಾನಕ್ಕೆ ಎಲ್ಲ ಸರಕುಗಳು ಅತಿ ಅವಶ್ಯಕ ಎಂದು ಅವರನ್ನು ನಂಬಿಸುವಂಥ ಒಂದು ಸಂದೇಶವನ್ನು ಜಾಹೀರಾತುಗಳು ಕೊಡ್ತಾ ಇರ್ತವೆ. ಇನ್ನು ಜಾಹೀರಾತಿನ ಹಿಂದೆ ಸಂಶೋಧನೆ. ಜಾಹೀರಾತು ಎಂದರೆ ಕೇವಲ ಅದು ಜಾಹೀರಾತಲ್ಲ. ಆ ಜಾಹೀರಾತಿನ ಮುಖಾಂತರ ಒಂದು ಕಂಪನಿಯು ಹೆಚ್ಚು ಉತ್ಪನ್ನಗಳನ್ನು ಹೆಚ್ಚು ಎಳೆಹರೆಯದವರಿಗೆ ತಲುಪಿಸುವಂತಹ ಸಲುವಾಗಿ ಅನೇಕ ಸಂಶೋಧನೆಗಳನ್ನು ಮಾಡ್ತಾರೆ. ಒಂದು ಉತ್ಪನ್ನದ ಸಂಶೋಧನೆಯನ್ನು ಮಾಡುವಾಗ ಒಂದು ಉತ್ಪನ್ನದ ಜಾಹೀರಾತಿನ ಹಿಂದೆ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ ನೋಡಿ. ಆ ಜಾಹೀರಾತಿನ ಹಿಂದೆ ಶಿಶು ಮನಃಶಾಸ್ತ್ರಜ್ಞರು, ಮಾನವಶಾಸ್ತ್ರಜ್ಞರು, ವರ್ತನಶಾಸ್ತ್ರಜ್ಞರು. ಪ್ರಶ್ನೆಗೆ ಬೇಕಾಗ್ತದೆ, ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಜಾಹೀರಾತು ಅನ್ನುವಂಥದ್ದು, ಈ ಜಾಹೀರಾತಿನ ಹಿಂದೆ ವರ್ತನಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು ಮತ್ತು ಇನ್ನಿತರ ತಂತ್ರಜ್ಞರು ಅವಿರತವಾಗಿ ನಿರಂತರವಾಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ, ಸಂಶೋಧನೆ ಮಾಡ್ತಾ ಇದ್ದಾರೆ. ಇವರೆಲ್ಲರ ಮೂಲ ಉದ್ದೇಶ ಒಂದೇ: ಹೇಗೆ ತಮ್ಮ ಸರಕುಗಳನ್ನು ಈ ಎಳೆಹರೆಯದ ಮನಸ್ಸುಗಳಲ್ಲಿ ದಾಖಲು ಮಾಡಿ ನಿರಂತರವಾಗಿ ದಾಖಲು ಮಾಡುವುದರ ಮುಖಾಂತರ ಅಲ್ಲಿ ಒಂದು ಅಚ್ಚೊತ್ತಿ ಕುಳಿತುಕೊಳ್ಳುವ ಹಾಗೆ ಆ ವಸ್ತು ಈ ಎಳೆಹರೆಯದವರ ಮೂಲಕ ಹೇಗೆ ಮಾಡುವುದು ಅನ್ನುವಂಥ ಸಂಶೋಧನೆಯನ್ನು ಇಷ್ಟು ಜನರು ಮಾಡ್ತಾ ಇರ್ತಾರೆ. ಎಲ್ಲ ರೀತಿಯ ಗ್ರಾಹಕರ ದಿನನಿತ್ಯದ ವರ್ತನಾ ವಿಧಾನಗಳನ್ನು ಅಧ್ಯಯನ ಮಾಡ್ತಾ ಇರುವಂಥ ಈ ಜಾಹೀರಾತುದಾರರು ಯಾರು ಯಾವ ಉತ್ಪನ್ನಗಳಿಗೆ ಹೆಚ್ಚು ಆಕರ್ಷಕರಾಗಿದ್ದಾರೆ, ಅಂದರೆ ಯಾವ ಪ್ರಾಯದವರು, ಯಾವ ವಯಸ್ಸಿನವರು ಯಾವ ಉತ್ಪನ್ನಗಳನ್ನು ಹೆಚ್ಚು ನೋಡ್ತಾರೆ, ಹೆಚ್ಚು ಆಕರ್ಷಿತರಾಗ್ತಾರೆ, ಯಾವ ಉತ್ಪನ್ನಗಳನ್ನು ಯಾವ ರೀತಿಯಲ್ಲಿ ಪ್ಯಾಕ್ ಮಾಡಬೇಕು, ಯಾವ ಸಮಯದಲ್ಲಿ, ಯಾವ ದೃಶ್ಯ ಮಾಧ್ಯಮದ ಯಾವ ವಾಹಿನಿಯಲ್ಲಿ ತಮ್ಮ ಜಾಹೀರಾತನ್ನು ಯಾವ ಹೊತ್ತಿನಲ್ಲಿ ಪ್ರದರ್ಶಿಸಬೇಕು ಎಂದೆಲ್ಲ ಆಳ ಸಂಶೋಧನೆಯಲ್ಲಿ ತೊಡಗಿರ್ತಾರೆ. ಇನ್ನು ಮುಂದುವರೆದ ದೇಶಗಳಲ್ಲಿ ಕೆಲವು ಕಂಪನಿಗಳು ಕ್ಷಣ ವೀಕ್ಷಣಾ ಪರೀಕ್ಷೆ ಕೂಡ ಮಾಡ್ತಾ ಇದ್ದು, ಇದರ ಫಲವಾಗಿ ಅಂದರೆ
ಮಕ್ಕಳು ಎಷ್ಟು ಸಮಯದವರೆಗೆ, ಎಷ್ಟು ಕಾಲದವರೆಗೆ ಕಣ್ಣು ಮಿಟುಕಿಸದೆ ಯಾವ ದೃಶ್ಯಗಳನ್ನು ವೀಕ್ಷಿಸಿದರು, ಯಾವ ಬಣ್ಣಗಳನ್ನು ನೋಡಿದರು, ಯಾವ ಹಿನ್ನೆಲೆ ಸಂಗೀತ ಕೇಳಿದರು, ಯಾವ ರೂಪದರ್ಶಿಗಳು ಹೆಚ್ಚು ಸಮಯ ಆಕರ್ಷಣೆಯ ಕೇಂದ್ರ ಬಿಂದು ಆಗಿದ್ದರು ಎನ್ನುವುದನ್ನು ಅದೇ ಕ್ಷಣ ವೀಕ್ಷಣ ಪರೀಕ್ಷೆ ಅನ್ನೋದರ ಮುಖಾಂತರ ಮಾಡ್ತಾರೆ. ಇವುಗಳನ್ನೆಲ್ಲ ಅರಿತುಕೊಂಡು ತಮ್ಮ ಜಾಹೀರಾತಿನಲ್ಲಿ ಈ ಸಂಶೋಧನೆಗಳನ್ನು ಬಳಸಿಕೊಳ್ತಾರೆ. ಹಾಗಾಗಿ ಜಾಹೀರಾತು ಎಂದರೆ ಕೇವಲ ಜಾಹೀರಾತು ಅಲ್ಲ. ಸಣ್ಣ ವಯಸ್ಸಿನ ಮಕ್ಕಳ ವ್ಯಕ್ತಿತ್ವಗಳನ್ನು ದುರ್ಬಳಕೆ ಹೇಗೆ ಮಾಡ್ತಾರೆ ಅಂತ ನೋಡಿ. ಎಳೆಹರೆಯದವರನ್ನೇ ಜಾಹೀರಾತುದಾರರು ಸೆಳೆಯುವ ಹಿಂದಿನ ಉದ್ದೇಶ ಅವರಲ್ಲಿ ಬ್ರಾಂಡ್ ನಿಷ್ಠೆಯನ್ನು ಸೃಷ್ಟಿ ಮಾಡುವುದು. ತೊಟ್ಟಿಲಿನಿಂದ ಗೋರಿಯವರೆಗೆ ಅನ್ನುವಂಥ ಒಂದು ತಂತ್ರ ವಿಧಾನವನ್ನು ಚಾಚೂ ತಪ್ಪದೇ ಪಾಲಿಸ್ತಾ ಇರುವಂಥ ಈ ಜಾಹೀರಾತು ಏಜೆನ್ಸಿಗಳು ಎಳೆಹರೆಯದವರನ್ನು ಅತಿ ಸಣ್ಣ ವಯಸ್ಸಿನಲ್ಲಿ ಮತ್ತು ಅತಿ ಹೆಚ್ಚು ವಿಧಾನಗಳಲ್ಲಿ ತಲುಪುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೇಗೆ ಪ್ರಯತ್ನವನ್ನು ಮಾಡ್ತಾರೆ ಅಂದರೆ, ಬ್ರ್ಯಾಂಡ್ ಪರವಾನಗಿ, ಬ್ರ್ಯಾಂಡ್ ಲೈಸೆನ್ಸಿಂಗ್, ಬಾಯಿ ಪ್ರಚಾರ, ವೈರಲ್ ಮಾರ್ಕೆಟಿಂಗ್, DVD, ವಿಡಿಯೋ ಆಟ, ಅಂತರ್ಜಾಲ, ಮೊಬೈಲ್ ಇತ್ಯಾದಿಗಳ ಮುಖಾಂತರ ಒಂದಲ್ಲ ಒಂದು ಉದ್ಯಮದ ಉತ್ಪನ್ನ ಅಥವಾ ಬ್ರಾಂಡ್ ಎಳೆಹರೆಯದವರ ಎದುರು ಸದಾ ಕಾಣುತ್ತಾ ಇರುವ ಹಾಗೆ ಮಾಡುತ್ತಾರೆ. ಈ ಸಂಸ್ಕೃತಿಯ ಫಲಶ್ರುತಿಯಾಗಿ ಹದಿಹರೆಯದವರಲ್ಲಿ ಹಣ ಹೊಂದಿರುವುದು, ಹಣ ಗಳಿಸುವುದು ಮತ್ತು ಬೆಲೆಬಾಳುವ ವಸ್ತುಗಳನ್ನು ಕೊಳ್ಳುವ ಗುರಿಯನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ಎಜುಕೇಷನ್ ಮುಖಾಂತರ ಇರ್ಬೋದು, ಶಿಕ್ಷಣದಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥದ್ದು, ವಿದ್ಯೆಯನ್ನು ಕಲಿಬೇಕು, ಓದಬೇಕು, ಅದು ಯಾವುದೂ ಇರೋದಿಲ್ಲ ಅವರ ಮನಸ್ಸಿನಲ್ಲಿ. ಹೀಗೆ ಬೇರೆ ಯಾವುದೇ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಛಲ ಅವರಲ್ಲಿ ಇಲ್ಲ. ಜಾಹೀರಾತುಗಳ ಪ್ರಭಾವದಿಂದ ಎಳೆಹರೆಯದವರು ಬಹುಬೇಗ ಪ್ರೌಢಾವಸ್ಥೆಯನ್ನು ತಲುಪುವ ಆಸೆಯನ್ನು ಅವರ ಮನಸ್ಸಿನಲ್ಲಿ ಬೆಳೆಸ್ತಾರೆ. ಅಂದರೆ ಅವರು ಸಣ್ಣ ವಯಸ್ಸಿನಲ್ಲಿ 10, 11, 12ರಲ್ಲಿ ಕೆಲವೊಂದು ಬ್ರ್ಯಾಂಡ್ಗಳನ್ನು ನೋಡಿದಾಗ ಅವರು ಏನು ಮಾಡ್ತಾರೆ, ಕಾಲೇಜು ಮಕ್ಕಳ ಹಾಗೆ ವರ್ತಿಸಲಿಕ್ಕೆ ಶುರು ಮಾಡ್ತಾರೆ. ಇಂಥದ್ದೇ ಅಂದರೆ ಪ್ರೌಢಾವಸ್ಥೆಯನ್ನು ಬೇಗ ತಲುಪಬೇಕು ಅನ್ನುವಂಥ ಒಂದು ಆಸೆಯನ್ನು ಮನಸ್ಸಿನಲ್ಲಿ ಬೆಳೆಸಿಕೊಳ್ತಾರೆ. ಯಾಕೆಂದರೆ ತಮ್ಮ ಪ್ರೌಢಾವಸ್ಥೆಯಲ್ಲಿ ಇಂತಹುದೇ ಉತ್ಪನ್ನಗಳನ್ನು ಉಪಯೋಗಿಸಬೇಕು ಮತ್ತು ಇವುಗಳಿಂದ ಅತಿ ಹೆಚ್ಚು ಫ್ಯಾಷನೇಬಲ್ ಆಗಿ ಕಾಣಬೇಕು ಅಂತ ಅವರಿಗೆ ಅರಿಯದ ರೀತಿಯಲ್ಲಿ ನಿರ್ಧರಿಸಿ ಬಿಟ್ಟಿರ್ತಾರೆ. ಇನ್ನು ಜಾಹೀರಾತುಗಳಲ್ಲಿ ಹೆಣ್ಣು ಗಂಡು ಭೇದ ಭಾವ, ಜಾಹೀರಾತುಗಳಲ್ಲಿ ಲಿಂಗ ತಾರತಮ್ಯ, ಅಂದರೆ ಜಾಹೀರಾತುಗಳಲ್ಲೇ ತೋರಿಸಿಬಿಡ್ತಾರೆ ಹೆಣ್ಣು ಗಂಡು ಪ್ರತ್ಯೇಕ ಅನ್ನುವಂಥದ್ದು. ಹಾಗಾಗಿ ಜಾಹೀರಾತುದಾರರು ಎಳೆಹರೆಯದವರ ಈ ಮುಗ್ಧತೆಯನ್ನು ದುರ್ಬಳಕೆ ಮಾಡಿ ಅವರಲ್ಲಿ ಗಂಡು ಮತ್ತು ಹೆಣ್ಣಿನ ಬಗೆಗಿನ ಸಿದ್ಧ ಕಲ್ಪನೆಗಳನ್ನು ಬಿತ್ತುತ್ತಾ ಇದ್ದಾರೆ. ಗಂಡು ಮತ್ತು ಹೆಣ್ಣುಗಳಿಗೆ ಪೂರ್ವ ನಿರ್ಧರಿತವಾದಂಥ ನಿಶ್ಚಿತ ಖಚಿತ ಮನೋಲೈಂಗಿಕ ಪಾತ್ರಗಳಿವೆ, ಅವುಗಳನ್ನು ಎಲ್ಲರೂ ಪಾಲಿಸಬೇಕು ಅನ್ನುವಂತಹ ಒಂದು ಭಾವನೆಯನ್ನು ಈ ಜಾಹೀರಾತುಗಳು ಮುಗ್ಧ ಮಕ್ಕಳಲ್ಲಿ ಬೆಳೆಸ್ತಾ ಇದ್ದಾರೆ. ಉದಾಹರಣೆ ಕೊಡ್ತಾರೆ, ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಪೋಷಕರು ಕೊಂಡುಕೊಳ್ಳುವ ಆಟಿಕೆಗಳನ್ನು ನೀವು ಗಮನಿಸಿರ್ಬೋದು. ಗಂಡು ಮಕ್ಕಳಿಗೆ ಗಂಡಸುತನದ ಪ್ರತೀಕ ಅಂತ ಕರೆಸಿಕೊಳ್ಳುವಂಥ ರೈಫಲ್ ಇರ್ಬೋದು, ಮಿಲಿಟರಿ ಕೋವಿಗಳಿರ್ಬೋದು, AK-47 ಇರ್ಬೋದು, ಕಾರ್ ಇರ್ಬೋದು, ಅಥವಾ ನೀವು ನೋಡಿರ್ಬೋದು JCB, ಕ್ರೇನ್ ಇಂಥದ್ದನ್ನೆಲ್ಲ ಗಂಡು ಮಕ್ಕಳಿಗೆ ತೆಗೆಸಿಕೊಡ್ತಾರೆ ನೋಡಿ, ಆ ಪಿಸ್ತೂಲ್ಗಳನ್ನೆಲ್ಲ. ಅಂದರೆ ಗಂಡು ಮಕ್ಕಳನ್ನು ಈ ಒಂದು ಆಟಿಕೆ ಅಥವಾ ಯಾವುದೋ ಒಂದು ಕಂಪನಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಆಗಲಿಕ್ಕೆ ಆಕರ್ಷಿಸುವಂಥದ್ದು. ಗಂಡು ಮಕ್ಕಳಂದರೆ ಇಂಥದ್ದನ್ನು ತೆಗೆದುಕೊಳ್ಬೇಕು, ಹೆಣ್ಣು ಮಕ್ಕಳು ಶೃಂಗಾರಭರಿತವಾದಂಥ ಚಂದದ ಹೆಣ್ಣು ಬೊಂಬೆಗಳನ್ನು ತೆಗೆದುಕೊಳ್ಬೇಕು, ಅವರದ್ದೇ ಬೇರೆ ಇರ್ತದೆ ನೋಡಿ. ಕೆಲವೊಂದು ಬೊಂಬೆಗಳನ್ನು ನಾನು ಯಾವ ಕಂಪನಿಗಳು ಅಂತ ಹೇಳುವುದಿಲ್ಲ ಇಲ್ಲಿ, ಕೆಲವೊಂದು, ಯಾಕಂದರೆ ನಿಮಗೆ ತರಗತಿಯಲ್ಲಿ ಆದರೆ ಹೇಳ್ಬೋದು ಕೆಲವನ್ನು, ಆದರೆ ಇಲ್ಲಿ ನಾವು ಆನ್ಲೈನ್ ಮುಖಾಂತರ ಇರುವುದರಿಂದಾಗಿ ಕೆಲವೊಂದು ಕಂಪನಿಗಳ ಹೆಸರುಗಳನ್ನು ಹೇಳಿದರೆ ನಮ್ಮ ಕಂಪನಿಯ ಹೆಸರುಗಳನ್ನು ಯಾವುದೋ ಕೆಲವೊಮ್ಮೆ ಬ್ಯಾಡ್ ಲಕ್ ಅಂತ ಹೇಳ್ತೇವಲ್ಲ, ಆವಾಗೆಲ್ಲ ಇಂಥದ್ದೆಲ್ಲ ಮೇಲೆ ಬೀಳುವಂಥದ್ದು ಇರ್ತದೆ. ಹಾಗಾಗಿ ನಾನು ಯಾವುದೇ ಕಂಪನಿಗಳ ಹೆಸರುಗಳನ್ನು ಹೇಳಲಿಕ್ಕೆ ಹೋಗುವುದಿಲ್ಲ.
ಇವರೇನು ಮಾಡ್ತಾರೆ, ಈ ಬೇರೆ ಕಂಪನಿಗಳಿರ್ತವೆ, ತಮ್ಮ ಹೆಣ್ಣು ಬೊಂಬೆಯನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಅವುಗಳಲ್ಲೇ ಶಾಲೆಗೆ ಹೋಗುವ ತೊಟ್ಟಿಲಿನಲ್ಲಿ ಮಲಗುವ ಬೊಂಬೆಯಿಂದ ಹಿಡಿದು ಶಾಲಾ ಕಾಲೇಜುಗಳು ಅಥವಾ ಕೆಲಸಕ್ಕೆ ಹೋಗುವವರೆಗೆ ಆ ಗೊಂಬೆಗಳಿರ್ತವೆ. ಅವುಗಳ ಮನೆ ಇರ್ಬೋದು, ಕಿಚನ್ ಸೆಟ್ ಇರ್ಬೋದು. ಹೀಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೋಸ್ಕರ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಿ ಅವರಲ್ಲಿ ಲಿಂಗ ತಾರತಮ್ಯವನ್ನು ಮಾಡುವಂತಹ ಕೆಲಸವನ್ನು ಈ ಜಾಹೀರಾತಿನ ಮುಖಾಂತರ ಈ ಕಂಪನಿಗಳು ಮಾಡ್ತಾ ಇವೆ. ಮುಂದೆ ವಾಹಿನಿಗಳ ಸ್ವಜಾಹೀರಾತು. ಇಂದಿನ ಪೋಷಕರಿಗೆ ಕೆಲಸದ ಒತ್ತಡ. ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ಕೆಲಸಕ್ಕೆ ಹೋಗ್ತಾರೆ. ಆ ಮಕ್ಕಳು ಏನು ಮಾಡೋದು, ಆ ಮಕ್ಕಳ ಬಳಿಯಲ್ಲಿ ತಮ್ಮ ಕಾಲ ಕಳೆಯಲು, ಸಮಯ ಹೊಂದಾಣಿಕೆ ಮಾಡಲು ಅಂದರೆ ಕೆಲವೊಂದು ವಾಹಿನಿಗಳು, ಅಂದರೆ ಜ್ಞಾನವಾಹಿನಿ ಅನ್ನುವಂತಹ ಹೆಸರಿನ ವಾಹಿನಿಗಳು ಈ ಎಳೆಹರೆಯದವರ ಬಳಿ ಜ್ಞಾನಾರ್ಜನೆಯ ಮುಖವಾಡದೊಂದಿಗೆ ಮಾರುಕಟ್ಟೆಯನ್ನು ಪ್ರವೇಶಿಸಿಬಿಟ್ಟಿವೆ. ಅಂದರೆ ಈ ಜ್ಞಾನವಾಹಿಗಳು ಕಳಪೆ ಮಾಧ್ಯಮಕ್ಕೆ ಇದೋ ನಮ್ಮದು ಶ್ರೇಷ್ಠ ಮಾಧ್ಯಮದ ಪ್ರತ್ಯುತ್ತರ ಅನ್ನುವಂತಹ ಮಾನದಂಡದೊಂದಿಗೆ ತಮ್ಮ ಕಾರ್ಯಕ್ರಮಗಳನ್ನು ಬಿತ್ತರಿಸ್ತಾ ಇದ್ದು, ಎಳೆಹರೆಯದವರನ್ನು ಕೌಚ್ ಪೊಟ್ಯಾಟೊ ಅಂದರೆ ಕೇವಲ ತಿಂದು ಟಿ ವಿ ನೋಡುತ್ತಾ ಇರುವ ಆಲಸಿ, ಅಂದರೆ ಟಿ ವಿ ಎದುರಿಗೆ ಒಂದಷ್ಟು ತಿಂಡಿಗಳನ್ನು ಹಿಡ್ಕೊಂಡು ಕೂತ್ಕೊಂಡು ತಿಂತಾ ನೋಡುವಂತಹ ಆಲಸ್ಯನ್ನಾಗಿ ಮಾಡುವಲ್ಲಿ ಇವುಗಳ ಪಾತ್ರ ಹಿರಿದಾಗಿದೆ. ಈ ವಾಹಿನಿಗಳ ಒತ್ತಡ ಎಳೆಹರೆಯದವರಿಗಿಂತಲೂ ಪೋಷಕರ ಮೇಲೆ ಹೆಚ್ಚಾಗಿದ್ದು, ಅಂದರೆ ಜ್ಞಾನವನ್ನು ಕೊಡ್ತೇವೆ, ಇಂತಹ ಒಂದೊಂದು ಆನ್ಲೈನ್ ಕೋಚಿಂಗೂ ಇರ್ಬೋದು. ಇವುಗಳ ಮುಖಾಂತರ ತಮ್ಮನ್ನೇ ತಾವೇ ಜಾಹೀರಾತನ್ನು ಮಾಡಿಕೊಂಡಂತಹ ಈ ಕಂಪನಿಗಳು ಈ ಮಕ್ಕಳಿಗಿಂತಲೂ ಈ ಎಳೆಹರೆಯದವರಿಗಿಂತಲೂ ಅವರ ಪೋಷಕರ ಮೇಲೆ ಹೆಚ್ಚಾಗ್ತದೆ. ಕೆಲವೊಂದು ವಾಹಿನಿಗಳನ್ನು, ಕೆಲವೊಂದು ಕಾರ್ಯಕ್ರಮಗಳನ್ನು ತಮ್ಮ ಮಕ್ಕಳು ನೋಡದೇ ಹೋದರೆ ಅವರ ಬೆಳವಣಿಗೆ ಕುಂಠಿತವಾಗ್ತದೆ ಎಂದು ಈ ಪೋಷಕರೇ ನಿರ್ಧರಿಸಿ ಬಿಟ್ಟಿರ್ತಾರೆ. ಎಳೆಹರೆಯದವರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥ ಆತ್ಮೀಯತೆ, ಬಾಂಧವ್ಯ, ವಿಶ್ವಾಸ, ಸ್ನೇಹ, ಪ್ರೀತಿ ಮತ್ತು ಮಮತೆಗಳನ್ನು ದೃಶ್ಯ ಮಾಧ್ಯಮವೇ ಪೂರೈಸಬಲ್ಲುದು ಎನ್ನುವಂತಹ ಹಸಿ ಸುಳ್ಳನ್ನು ಈ ಪ್ರಚಾರಗಳಿಂದಾಗಿ ನಂಬುವಂತಾಗಿದೆ. ಅಂದರೆ ಅದೇ ಎಜುಕೇಷನ್ ಮೀಡಿಯಾ ಅನ್ನುವಂಥದ್ದು. ಅಂದರೆ ಮಕ್ಕಳಿಗೆ ಏನೆಲ್ಲ ಬೇಕೋ ಅದೆಲ್ಲ ತಾವೇ ಕೊಡ್ತೇವೆ, ನೀವು ಮನೆಯಿಂದ ಹೊರಗೆ ಹೋದರೂ ತೊಂದರೆ ಇಲ್ಲ ಅಂತ ಪೋಷಕರನ್ನು ಕೂಡ ಆ ಕಂಪನಿಗಳು ನಂಬಿಸಿ ಬಿಟ್ಟಿದ್ದಾವೆ. ಇನ್ನು ಜಾಹೀರಾತಿನಲ್ಲಿ ಕರಗಿ ಹೋದ ಕ್ರೀಡಾಸಕ್ತಿ. ಮಕ್ಕಳು ಸಾಧಾರಣವಾಗಿ ಹೆಚ್ಚಾಗಿ ಹಿಂದಿನ ಮಕ್ಕಳೆಲ್ಲ ಆಟದ ಬಯಲಲ್ಲೇ ಇರ್ತಾಯಿದ್ರು. ಯಾವಾಗ ನೋಡಿದರೂ ಕೂಡ ಕ್ರಿಕೆಟ್ ಇರ್ಬೋದು, ಅಥವಾ ಮರಕೋತಿ ಆಟ ಇರ್ಬೋದು, ಅಥವಾ ಬೇರೆ ಬೇರೆ ಆಟಗಳನ್ನು ಆಡ್ತಾಯಿದ್ರು. ಆದರೆ ಈ ಪೀಳಿಗೆಯ ಎಳೆಹರೆಯದವರಿಗೆ ಕ್ರೀಡೆಯಲ್ಲಿನ ಆಸಕ್ತಿ 90% ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಲೇಖನದಲ್ಲಿ. ಒಂದು ವೇಳೆ ಕ್ರೀಡೆಯಲ್ಲಿ ಆಸಕ್ತಿಯನ್ನು ತೋರಿದರೂ ಅವರು ಜಾಹೀರಾತುಗಳಿಂದ ಮತ್ತು ದೃಶ್ಯ ಮಾಧ್ಯಮಗಳಿಂದ ಪ್ರಭಾವಿತರಾಗಿದ್ದು ಅವುಗಳ ಅನುಕರಣೆಯನ್ನು ಮಾಡ್ತಾರೆ. ಕೆಲವೊಂದು ಕ್ರೀಡೆಗಳಿಗೆ ನಿರ್ದಿಷ್ಟ ಕಂಪನಿಗಳ ಪರಿಕರಗಳು ಇಲ್ಲದೆ ಆ ಕ್ರೀಡೆಯಲ್ಲಿ ಆಡುವುದೇ ಅಸಾಧ್ಯ ಎಂದು ಬಿಂಬಿಸಲಾಗಿದೆ. ಎಂತಹುದೇ ಅನೌಪಚಾರಿಕ ಆಟವು ಕೂಡ ಮಕ್ಕಳ ಮಾನಸಿಕ, ದೈಹಿಕ ಮತ್ತು ಸಾಮಾಜಿಕ ಬೆಳವಣಿಗೆಯನ್ನು ಉತ್ತಮಪಡಿಸುತ್ತವೆ ಎಂಬ ಸತ್ಯ ಇಂದು ಮರೆತು ಹೋಗಿದೆ. ಇನ್ನು ಜೀವನವೇ ಜಾಹೀರಾತು. ಮುಂದುವರೆದ ದೇಶಗಳ ಎಳೆಹರೆಯದವರಲ್ಲಿ 16ಕ್ಕಿಂತಲೂ ಹೆಚ್ಚು ಮಂದಿ ಅತಿಯಾದ ತೂಕ, ಅತಿ ಮಾನಸಿಕ ಒತ್ತಡ, ಸಕ್ಕರೆ ಕಾಯಿಲೆ, ಖಿನ್ನತೆಯಂತಹ ರೋಗ ಲಕ್ಷಣಗಳಿಂದ ಬಳಲುತ್ತಿದ್ದು ನಿರೀಕ್ಷಿತ ಆಯಸ್ಸು ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಜಾಹೀರಾತುಗಳು ಎಳೆಯರಿಗೆ ಕೆಟ್ಟ ಸೇವನೆಯನ್ನು ಕಲಿಸುತ್ತವೆ ಎಂಬ ಮಾತು ಕೇವಲ ಆಹಾರ ಮತ್ತು ಆರೋಗ್ಯಕ್ಕೆ ಸೀಮಿತವಾಗದೆ ಇಡೀ ಜೀವನ ಕ್ರಮಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಯಾಗಿದೆ. ಇದು ಹೀಗೆಯೇ ಮುಂದುವರಿದಲ್ಲಿ ಭಾರತದಂತಹ ಯುವ ದೇಶದಲ್ಲಿ ಯುವ ಜನತೆ ಸಾಮಾಜಿಕವಾಗಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ರೋಗ ಪೀಡಿತರಾಗಿರುವಂತಹ ಸಾಧ್ಯತೆಗಳೂ ಕೂಡ ಇವೆ ಅನ್ನುವಂತಹ ಒಂದು ಕಳವಳವನ್ನು ಕೂಡ ಈ ಲೇಖಕರು ಈ ಲೇಖನದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಯುವ ಜನರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು, ಜಾಗ್ರತೆಯನ್ನು ವಹಿಸಬೇಕು ಅನ್ನುವಂಥದ್ದನ್ನು ನಾವು ಈ ಲೇಖನದ ಮೂಲಕ ಗಿರೀಶ್ ಎನ್ ಇವರು ಬರೆದಿರುವಂತಹ ಲೇಖನ
ಎಳೆಹರೆಯ ಮತ್ತು ಜಾಹೀರಾತು ಅನ್ನುವಂಥ ಈ ಲೇಖನದಲ್ಲಿ ಹಲವಾರು ಮುಖ್ಯವಾದಂತಹ ಮಾಹಿತಿಗಳನ್ನು ನಮಗೆ ಈ ಲೇಖನದ ಮುಖಾಂತರ ನೀಡಿದ್ದಾರೆ ವಿದ್ಯಾರ್ಥಿಗಳೇ. ಸರಿ ವಿದ್ಯಾರ್ಥಿಗಳೇ, ಎಳೆಹರೆಯ ಮತ್ತು ಜಾಹೀರಾತು ಅನ್ನುವಂಥ ಈ ಲೇಖನಕ್ಕೆ ಸಂಬಂಧಿಸಿದ ಹಾಗೆ ವಿವರಣೆಯನ್ನು ಕೊಟ್ಟಿದ್ದೇನೆ. ಈ ವಿವರಣೆ ಹೆಚ್ಚು ಆಗಿರ್ಬೋದು, ಕೆಲವೊಂದು ವಿದ್ಯಾರ್ಥಿಗಳಿಗೆ ಕಡಿಮೆಯೂ ಆಗಿರ್ಬೋದು. ಕಡಿಮೆ ಅನಿಸಿದಲ್ಲಿ ಇನ್ನಷ್ಟು ವಿವರಗಳನ್ನು ನೀವು ಸಂಗ್ರಹಿಸಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ. ಸರಿ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಈ ವಾಣಿಜ್ಯ ಗಂಗೋತ್ರಿ 3rd ಸೆಮಿಸ್ಟರ್ ಇದಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.